ಓಕೆ, ಇಲ್ಲಿ ತುಂಬಾ ಕೀಟ್ಲೆ ಮಾಡೋರು ಯಾರು? ಮೂರು ಜನರು ಸೇರಿದ್ರೆ ಸರಪಟಾಕಿಗಳು. ಇವರು ಒಂದು ಡೈಲಾಗ್ ಹೇಳ್ತಾರೆ, ಸಿಂಹದ ಮರಿ ಅಂತ. ಆ ಡೈಲಾಗ್ ಹೇಳ್ರಿ. ಸಿಂಹದ ಮರಿ ಏಕಲವ್ಯನ ಗುರಿ. ಬರೋಕಿನ ಮೊದಲು ಇವ್ರದೆಲ್ಲ ಹವ ಐತಿ, ಈಗ ನೀವು ಬಂದಿದ್ದೀರಿ, ನಿಮ್ದೇ ಹವ ಅಲ್ಲ? ನಾ ಬರಗಂಟ ಮಾತ್ರ ಬೇರೆಯವ್ರವ, ನಾನ್ ಬಂದ್ಮೇಲೆ ನಂದೇ ಅವ. ನೀವು ಹೇಳಿದ್ರೆ ಅಟ್ಲೀಸ್ಟ್ ನೋಡಕ್ಕೆ ಕ್ಯೂರಿಯಾಸಿಟಿ ಹುಟ್ಟುತ್ತಲ್ಲ. ನಮ್ಮ ಮೈನಾಕ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ದುಡ್ಡು ಬೇಕಾಗಿರುತ್ತೆ, ಅದನ್ನ ತಗೋಬರಕ್ಕೋಸ್ಕರ ಗದ್ದೆಗೆ ಹೋಗಿರ್ತಾರೆ. ನಿಮ್ ಡೈರೆಕ್ಟರ್ ಒಟ್ಟು ಎಲ್ಲ ನೀಟಾಗಿ ಹೇಳ್ಕೊಡಾರ? ಮಕ್ಕಳ ಜೊತೆ ಒಡನಾಟ ಇರುತ್ತೆ ಒಂದು ಡೈರೆಕ್ಟರ್ಗೆ, ಒಂದು ಪರ್ಸನ್ಗೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಂತಾರೆ ಈಗ ಸೀರಿಯಲ್ ಎಲ್ಲ ಮಾಡ್ತಾ ಇದೆಯಾ ನಿಮ್ಮ ಕಡೆಯವರೆಲ್ಲ? ವಿಜಯ್ ಟಿವಿಲಿ ಬರ್ತಾ ಇದೆ ಅಕುಳ ಸಿಂಗಮ್ ಸೀರಿಯಲ್, ಮಿಸ್ ಮಾಡೋದೇ ಇಲ್ಲ. ಸೀರಿಯಲ್ ಡೈಲಿ ನೋಡ್ತೀವಿ. ವಿಜಯಲಕ್ಷ್ಮಿ ಅವರೇ, ಇವತ್ತು ನನಗೆ ಒಂಚೂರು ಈ ನಿಮ್ಮ ಜೊತೆಗಿರೋ ಈ ಕಪಿ ಸೇನೆಗಳೆಲ್ಲ ನೋಡ್ತಾ ಇದ್ರೆ ನಮ್ಗೆ ಹಳ್ಳಿ ಮೇಷ್ಟ್ರು ನೆನಪಾಗ್ತದ್ರಿ. ಹಳ್ಳಿ ಮೇಸ್ಟ್ರು ರೀಕಾಲ್ ಮಾಡಿದ್ರೆ ಹೆಂಗಿರುತ್ತೋ ಮಾಡರ್ನ್ ಹಳ್ಳಿ ಮೇಷ್ಟ್ರು ಇದು. Exactly. ಓಕೆ, ಇಲ್ಲಿ ತುಂಬಾ ಕೀಟ್ಲೆ ಮಾಡೋರು ಯಾರು ನಿಮ್ಮ ಜೊತೆ? ಮಾಡೋರು ಯಾರು ಇಲ್ಲ, 3 ಜನನು ಪಟಾಕಿಗಳೇ. ಅದ್ರಾಗ ನೀವು ಒಬ್ರು ಆಟಮ್ ಬಾಂಬ್. ನೀವು ಆಟಮ್ ಬಾಂಬ್ ಆದ್ರೆ ಲಕ್ಷ್ಮಿ ಪಟಾಕಿಗಳು. ಓಹೋ, ಹಂಗೆ. ಓಕೆ, ಇದು ಮೂರು ಜನರು ಸೇರಿದ್ರೆ ಸರಪಟಾಕಿಗಳು. ಹಿಂಗೆ ಹಿಂಗೆ ನಮ್ ಗ್ಯಾಂಗ್ 1000 ವಾಲ ಅಲ್ವಾ? ಸೌಂಡ್ ಜಾಸ್ತಿನೇ ಇರುತ್ತೆ. ಬಾಂಬ್ ನಾವು ಒಂದು ಟೀಸರ್ ನೋಡಿದೆ, ಇವರು ಮಿಸ್ಟರ್ ಅರುಣ್ ಕುಮಾರ್ ಸಖತ್ತಾಗಿದ್ದಾರೆ. ಇವರು ಐಟ್ ಪರ್ಸನಾಲಿಟಿ ಎಲ್ಲ. ಇವರು ಒಂದು ಡೈಲಾಗ್ ಹೇಳ್ತಾರೆ, ಸಿಂಹದ ಮರಿ ಅಂತ. ಆ ಡೈಲಾಗ್ ಹೇಳ್ರಿ. ಹೇಳು, ನಿಂದೆ ಫಸ್ಟ್. ಸಿಂಹದ ಮರಿ ಏಕಲವ್ಯನ ಗುರಿ. ಹೀರೋಯಿನ್ನೋ ಹೀರೋನಾ? ಈ ಕತೆಗೆ ನಮ್ ಹೀರೋಯಿನ್ ಹೀರೋ ಕಣೋ. ಸೂಪರ್ ಸೂಪರ್. ಅರುಣ್, ನಿಂದು ಇದು ಎಷ್ಟನೇ ಸೀರಿಯಲ್ಲು? ಇದು 1ನೇ ಸೀರಿಯಲ್ ಸರ್. ಫಸ್ಟ್ ಸೀರಿಯಲ್. ಫಸ್ಟ್ ಸೀರಿಯಲ್ಗೆ ಇಷ್ಟೊಂದು ಎಕ್ಸೈಟ್ಮೆಂಟು, ಇಷ್ಟೊಂದು ಉತ್ಸಾಹ, ಹಬ್ಬ. ಹಾ ಸರ್. ಇನ್ನು ಮೊದಲೆಲ್ಲ ಏನೂ ಮಾಡಿರ್ಲಿಲ್ವಾ? ಮಾಡಿದೀನಿ ಸರ್. ಎಲ್ಲಿ? ಇದು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮಾಡಿದೀನಿ ಸರ್. ಹೌದಾ? ಓ, ಇಡೀ ಕರ್ನಾಟಕಕ್ಕೆ ಇವರು ಕುಳ್ಳ ಸಿಂಗಮ್ ಅಂತ ಫೇಮಸ್. ಕುಲಸಿಂಗಮ್ ಅವರು ಈಗ ಸೀರಿಯಲ್ಗೆ ಎಂಟ್ರಿ ಆಗಿದ್ದೀರಿ. ಹಂಗಾದ್ರೆ ನೀವು ಬರೋಕಿನ ಮೊದಲು ಇವ್ರದೆಲ್ಲ ಹವ ಐತಿ, ಈಗ ನೀವು ಬಂದಿದ್ದೀರಿ, ನಿಮ್ದೇ ಹವ ಅಲ್ಲ? ಹ್ಞೂ ಸರ್. ನಾ ಬರಗಂಟ ಮಾತ್ರ ಬೇರೆಯವ್ರವ, ನಾನ್ ಬಂದ್ಮೇಲೆ ನಂದೇ ಅವ. ಜೋರೈತ ಹವ. ಹಂಗಾದ್ರೆ ನೀವು ಬಂದ್ಮೇಲೆ ಅವ್ರದ್ದೇನು ಅಡಿಯಿಲ್ಲ? ಅವ್ರದ್ದು ಜಾಸ್ತಿ ಇದೆ. ಹೌದಾ? ಅವ್ರದ್ದು ಜಾಸ್ತಿ ಇದೆ. ಓಕೆ, ಟಿನಿಂಗ ಮಿನಿಂಗ ಟಿಶ್ ಅಲ್ಲ? ಯಾವ್ರು ನಿಂದು? ಸರ್ ಬೆಂಗಳೂರು. ಏನು ಪಾತ್ರ ಮಾಡ್ತಿದ್ದಿ ಈ ಸೀರಿಯಲಲ್ಲಿ? ಸರ್ ನನ್ನ ಪಾತ್ರ ತುಂಬಾ ಕ್ಯೂಟ್ ಆಗಿದೆ, ಹಳ್ಳಿ ಹುಡುಗಿ ಪಾತ್ರ. ನೀವ ಈ ಸೀರಿಯಲ್ ಅಲ್ಲಿ ನೋಡ್ತಿದ್ದೀರಾ ನನ್ನ ಪಾತ್ರ ಹೇಗಿರುತ್ತೆ ಅಂತ. ಈಗ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನಮ್ಮ ಸೀರಿಯಲ್ ಬಂದ್ಮೇಲೆ ನೋಡಿ ಸರ್. ಅಲ್ಲ, ಚೂರು ಹೇಳಿದ್ರೆ ಏನಾದ್ರು ನೋಡ್ಕೋಬೋದಾ, ಇಮೇಜ್ ಮಾಡ್ಕೋಬೋದಾ ಟಿಶನ್ ಪಾತ್ರ ಹಿಂಗಿದೆ ಹಂಗಿದೆ ಅಂತ? ಸರ್ ಅದು ಹೇಳಿದ್ರೆ ಚೆನ್ನಾಗಿ. ಅಲ್ಲ, ನೀವು ಹೇಳಿದ್ರೆ ಅಟ್ಲೀಸ್ಟ್ ನೋಡೋಕ್ಕೆ ಕ್ಯೂರಿಯಾಸಿಟಿ ಹುಟ್ಟುತ್ತಲ್ಲ. ಡೈರೆಕ್ಟ್ ಹೇಳಿದಾರಾ ಕತೆ ಹೇಳ್ಬೇಡ ಅಂತಲ್ಲ? ಹೇಳಿರ್ತಾರೆ ನಿಮ್ಮ ಸಂದೀಪ್ ಅವರು. ನೀನ್ ಪಾತ್ರದ ಬಗ್ಗೆ ಹೇಳು. ನಿನ್ ಪಾತ್ರ ಏನದು? ಹೇಗಿರ್ತೀಯಾ, ಹೇಗ್ ರೆಡಿ ಆಗ್ತೀಯಾ, ಮೈನಾ ಜೊತೆಗೆ ಏನ್ ಪಾತ್ರ ನಿಂದು? ಹೇಗ್ ನನ್ನ ಮೈನಾ ಜೊತೆ ನನ್ ಜೊತೆ ಎಲ್ಲ ಹೇಗಿರ್ತೀಯಾ ಅದನ್ನೆಲ್ಲ ಹೇಳು. ಗದ್ದೆಗೆಲ್ಲ ಹೋಗ್ತಿರ್ತೀರಾ? ಅದು ಇದೇನು ಕಿತ್ಕೊಂಡ್ಬರ್ತೀರ? ಅವ್ರು 3 ಜನ ಗದ್ದೆಯಲ್ಲಿ ಇರ್ತಾರೆ, ಆಗ ನಾನು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ. ಯಾಕಂತ ಅಂದ್ರೆ ನಮ್ಮ ಅಮ್ಮಂಗೆ ನನ್ನ ತಮ್ಮ ಹುಡ್ತಿರ್ತಾನೆ. ಆ ಸೀನ್ಸ್ ಅಲ್ಲಿ ಇವರು ನಮ್ಮ ಮೈನಾಕ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ದುಡ್ಡು ಬೇಕಾಗಿರುತ್ತೆ, ಅದನ್ನ ತಗೋಬರಕ್ಕೋಸ್ಕರ ಗದ್ದೆಗೆ ಹೋಗಿರ್ತಾರೆ ಸರ್. ನಿಮ್ ಡೈರೆಕ್ಟರ್ ಕೇಳಿದ್ರೆ ಬೈತಾರೆ, ಕತೆ ಎಲ್ಲ ಹೇಳ್ಬೇಡ ನೀನು. ಓಕೆ ಸರ್, ನಮ್ಮ ಡೈರೆಕ್ಟರ್ ತುಂಬಾ ಸ್ವೀಟ್ ಸರ್, ಬೈಯೋದಂತ ಇಲ್ವೇ ಇಲ್ಲ. ಬೈತಾರೆ, ತಪ್ಪು ಮಾಡಿದಾಗ ಆತರ ಬೈತಾರೆ, ರಾತ್ರಿ ಇಲ್ಲ ಅಂದ್ರೆ ಬೈಯೋದೇ ಇಲ್ಲ ಸರ್. ಓ, ಹಂಗೆ. ನೀವು ಚೆನ್ನಾಗಿ ಮಾಡ್ತಿರಲ್ಲ, ಹಂಗೆ ಅವ್ರು ಯಾಕೆ ಬೈತಾರಲ್ವಾ? ಒಂದೊಂದ್ ಟೈಮ್ ಸರ್ ನಾನ್ ನೋಡಿದಾಗೆ ಚಿಕ್ಕ ಮಕ್ಳ ಜೊತೆ ಎಂಜಾಯ್ ಮಾಡ್ತಿರ್ತಾರೆ ಅವರು. ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಯಾರೇ ಲೈಕ್ ನಾರ್ಮಲ್ ಬೇರೆ ಡೈರೆಕ್ಟರ್ಸ್ ಆಗಿದ್ರೆ ಆಯ್ತಾ ಕೆಲ್ಸ ಮುಗಿತಾ ಹೋಗಿ ಅನ್ನೋ ತರ ಇರ್ತಾರೆ. ಬಟ್ ಚಿಕ್ಕ ಮಕ್ಳ ಜೊತೆ ಒಡನಾಟ ಇರುತ್ತೆ ಒಂದು ಡೈರೆಕ್ಟರ್ಗೆ, ಒಂದು ಪರ್ಸನ್ಗೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಇವರು ನಾವು ಗದ್ದೆಯಲ್ಲಿ ಬೀಳಾಗ ನಿನ್ಗೇನು ಆಗಲ್ಲ ಬೀಳು, ನಾನು ಇದೀನಿ ಬೀಳು ಅಂತ ಎಲ್ಲ ಸಪೋರ್ಟ್ ಮಾಡ್ತಾರೆ. ವಿವೇಕಣ್ಣ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಓ, ನೀನ್ ನೀರಲ್ಲೆಲ್ಲ ಬಿದ್ದಿಯಲ್ಲ, ಗದ್ದೆಲೆಲ್ಲ ಬಿದ್ದೀನಿ. ಹೇಳು, ನಾನ್ ಮಾತ್ರ ಅಲ್ಲ, ಇವನು ಗದ್ದೆಯಲ್ಲಿ ಬಿದ್ದಿದ್ದಾನೆ. ಮೈಯೆಲ್ಲ ಕೆಸರು ಮಾಡ್ಕೊಂಡು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಎಲ್ಲ ಬಿದ್ಬಿಟ್ಟೆ ಮೈಯೆಲ್ಲ ಮಣ್ಣಾಗಿತ್ತು, ಆಮೇಲೆ ಮೈಯೆಲ್ಲ ಮಣ್ಣಾಗಿತ್ತು. ಆಗುತ್ತೆ ಮಾಡು ಅಂದ್ರು ಸರ್, ನಾನು ಮಾಡಿದೆ, ಸಖತ್ತಾಗಿತ್ತು. ಆ ಸೀನ್ ಮಾತ್ರ ಓ ಕುಳ್ಳ ಸಿಂಗಮ್ ನೀ ಗದ್ದೆಯಲ್ಲಿ ಬಿದ್ದಿದ್ದೆ ಅಂತ ಊರವರೆಲ್ಲರೂ ಅಂತ ಇದ್ದಾರೆ. ಓ, ಹಂಗೆಲ್ಲ
ಸರ್ ಒಂದು ಪ್ರೋಮೋ ನೋಡಿದ್ರಿ ಯಾರು ಫೋನ್ ಮಾಡಿ ನೀವು ಚೆನ್ನಾಗಿ ಮಾಡಿದ್ದೀರಾ, ಈ ಮೈನ ಇರೋದು ನಿಜವಾಗ್ಲೂ ಬೆಳ್ಳಗಿದ್ದೀರಾ ಅಥವಾ ಕಪ್ಪಗಿರೋದ ಮೇಕಪ್ ಮಾಡ್ತಾರಾ ಅಂತ ಫುಲ್ ಕೇಳ್ತಾರೆ ಸರ್. ಹಳ್ಳಿ ಜನ ನೀವ್ ಹೇಳ್ಬೇಕಿತ್ತು ರಿಯಲ್ ಅವರು ಅಂತ, ರಿಯಲ್ ಮೈನಾ ಅಂತ. ಸರ್ ಹೇಳಿದ್ವಿ ಸರ್, ಆದ್ರೆ ಯಾರು ನಂಬಲ್ಲ. ಇಲ್ಲ ಮೇಕಪ್ ಅವ್ರದ್ದು ಅಂತಾನೆ ಇರ್ತಾರೆ. ಈಗ ನಿಮ್ಮಿಬ್ಬರಿಗೂ ಮೇಕಪ್ ಮಾಡಿದಿರಾ? ಈಗ ಅವರು ಕರೆಕ್ಟ್ ಆಗಿದ್ದಾರೆ ಸಿಂಗಮ್ ಅವರು ಇಲ್ಲ ಸರ್, ಕ್ಯಾರೆಕ್ಟರ್ಗೆ? ನೋ ಮೇಕಪ್. ನೋ ಮೇಕಪ್. ಓಕೆ, ನಿಮಗೆಲ್ಲ ಬ್ಲರ್ ಮಾಡಿದ್ದಾರೆ ಅಲ್ವಾ? ಹಾಂ ಸರ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಶೂಟಿಂಗ್ ಮಾಡಿದ್ರಲ್ಲ? ಸರ್ ಚೆನ್ನಾಗಿತ್ತು ಸರ್. ಏನು ಹೇಳಷ್ಟೇ ಇಲ್ಲ ಸರ್. ಏನೋ ಹೇಳಷ್ಟಿಲ್ಲ. ನಿಮ್ಮ ಡೈರೆಕ್ಟರ್ ಒಟ್ಟು ಎಲ್ಲ ನೀಟಾಗಿ ಹೇಳ್ಕೊಡಾರ? ಹಾಂ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತೀರ್ಥಹಳ್ಳಿ ಹೇಗಿತ್ತು ಅಂತ ಹೇಳಿ. ತೀರ್ಥಹಳ್ಳಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸಖತ್ತಾಗಿತ್ತು ಸರ್. ಅದು ಗದ್ದೆ ಸೀನ್ ಮಾತ್ರ ಸಖತ್ತಾಗಿತ್ತು ಸರ್. ಓ, ನಿಂಗೆ ಗದ್ದೆ ಅಂದ್ರೆ ಇಷ್ಟೇನೋ? ಅಲ್ಲೆಲ್ಲ ಗದ್ದೆ ಗದ್ದೆ ಅಂತ ಇದೆಯಾ? ಇಲ್ಲ ಸರ್, ಗದ್ದೆಲು ಓಡಿದ್ದು ನಾವು ಎಲ್ಲ ಆರಂಭಿಸಿದ್ದು ಎಲ್ಲ ಇದೆ ಸರ್. ಮತ್ತೆ ಅಕ್ಕ ರೋಪಿಂದ ಕೆಳಗ್ ಬರುತ್ತಲ್ಲ ಸರ್, ಅವಾಗ ಸರ್ ಚೆನ್ನಾಗ್ ಮಾಡು ನೀನ್ ಮಾಡ್ತಾ ಇದ್ದೆ ಅಂತ ಇನ್ನೂ ಎಂಕರೇಜ್ ಮಾಡ್ತಾರೆ ಸರ್. ಟೀಸರ್ ಅಲ್ಲಿ ಅವರು ತುಂಬಾ ಲೈಕ್ ಚೂರ್ ಸ್ಕೇರಿ ಆಗ್ತಿದ್ರು, ಆದ್ರೆ ಸರ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನೀನ್ ಆಗುತ್ತೆ, ಮಾಡು ಮಾಡು, ಯು ಕ್ಯಾನ್ ಡೂ ಇಟ್ ಅಂತ ತುಂಬಾ ಸಪೋರ್ಟ್. ಅವ್ರಿಗೆ ಮಾಡಿದ್ರು, ನಿಮಗೆ? ಸರ್ ನಮ್ಗೆ ಯಾವಾಗ್ಲೂ ಮಾಡ್ತಾರೆ ಸರ್. ಸರ್ ನಮ್ಗೆ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡ್ತಾರೆ. ಓಕೆ, ನಿಮಗೆ ತುಂಬಾ ಈ ಸೀರಿಯಲ್ ಮಾಡುವಾಗ ಪಾತ್ರಗಳು ಏನು ಇಷ್ಟ ಆಯ್ತು ಆ ಸೀನ್ ಮಾಡುವಾಗ? ನನಗೆ ಗದ್ದೆಯಲ್ಲಿ ಬೀಳೋದು ಇಷ್ಟ ಆಯ್ತು. ಅಯ್ಯೋ, ಹಂಗಾದ್ರೆ ಡೈರೆಕ್ಟರ್ಗೆ ಹೇಳ್ತೀನಿ ನಾನು ಪದೇ ಅವನಿಗೆ ಗದ್ದೆಗೆ ಬೀಳಿಸಿ ಅಂತ. ಗದ್ದೆಗೆ ಬೀಳೋದು ಇಷ್ಟ ಆಯ್ತು. ಸ್ವಿಮ್ ಬರುತ್ತೆ ನನಗೆ? ಈಜಾಡಕ್ ಬರುತ್ತಾ? ಬರಲ್ಲ ಸರ್. ಮತ್ತೆ ಹೆಂಗೆ? ಹಳ್ಳಿ ಹುಡುಗರಲ್ಲ ಸರ್. ಹಳ್ಳಿ ಹುಡುಗರು ಸ್ವಿಮ್ ಮಾಡ್ಬೇಕು. ಅವ್ರ ಕೆರೆಯಲ್ಲಿ ಆಗಿರ್ತೀವಿ ಸರ್ ನಾವು. ಅದೇ ಕಣ ಹೇಳಿದ್ರು, ಗದ್ದೆ ಕೆರೆಗೆ ಅದು ಗದ್ದೆ ಎಲ್ಲ ಮಣ್ಣಿರುತ್ತೆ ಸರ್, ಹೆಂಗ್ ಸ್ವಿಮ್ಮಿಂಗ್ ಮಾಡೋದು? ಓ ಹಂಗೆ. ಓ, ಮಣ್ಣೆಲ್ಲ ಮೆತ್ಕೊಬಿಟ್ಟಿತ್ತೆ ನಿಮಗೆ ಫುಲ್ ಸೀರಿಯಸ್. ಆಮೇಲೆ ಏನಂದ್ರು ಡೈರೆಕ್ಟ್ರು? ಚೆನ್ನಾಗಿ ಮಾಡಿದೆ ಅಂದ್ರ? ಚೆನ್ನಾಗಿ ಮಾಡುತ್ತೆ ಅಂದ್ರು, ಒಂದೇ ಟೇಕಲ್ ತಗೊಂಡೆ ಅಂದ್ರು. ಓ, ಟೇಕ್ ಒನ್ ಆರ್ಟಿಸ್ಟ್ ನೀವು, ಸಿಂಗಮ್ ಅವರು. ಓಕೆ ಓಕೆ. ಯಾವ್ರು ನಿಂದು? ರಾಯಚೂರು ಅಂತ ಹೇಳ್ದಲ್ಲ? ರಾಯಚೂರು ಸರ್. ಏನಂತಾರೆ ಈಗ ಸೀರಿಯಲ್ ಎಲ್ಲ ಮಾಡ್ತಾ ಇದೀಯಾ ನಿಮ್ಮ ಕಡೆಯವರೆಲ್ಲ? ಸೂಪರ್. ಇವಾಗ ಉದಯ ಟಿವಿಲಿ ಬರ್ತಾ ಇದೆಯಾ ಕೊಳಸಿಂಗಮ್ ಸೀರಿಯಲ್, ಮಿಸ್ ಮಾಡೋದೇ ಇಲ್ಲ. ಸೀರಿಯಲ್ ಡೈಲಿ ನೋಡ್ತೀವಿ. ಯಾವ ಬರುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ ಜಾಸ್ತಿ. ಓ, ಹಂಗಾದ್ರೆ ನೀವು ಫ್ಯಾನ್ ಭಾಳ ಇದ್ದಾರೆ ಉತ್ತರ ಕನ್ನಡದಲ್ಲಿ. ರಾಜ್ಯಾದ್ಯಂತ ಜನ ಇದ್ದಾರೆ ಬಿಡೋ ನಿಮಗೆ. ಏನು ನೀವೆಲ್ಲ ಫ್ಯಾನ್ ಬೇಸ್ ಇರೋರು ಕಣಪ್ಪ ನೀವೆಲ್ಲ. ನೀವು ನಿಮ್ಮ ಮೈನಾ ಟಿಶಿಂಗ್ ಅಲ್ವಾ? ಏನು ಓದ್ತಾ ಇದೆಯಾ ನೀನು? 6th standard. 6th standard. ಓಕೆ. ಈಗ ಮತ್ತೆ ಸ್ಕೂಲು ಸೀರಿಯಲ್ ಎಲ್ಲ ಹೆಂಗೆ ಟೈಮು? ಸರ್ ರಜೆ ಇದ್ದಾಗ ಹೋಗ್ತಾ ಇರ್ತೀನಿ ಸರ್, ರಜೆ ಇರ್ಲಾರ್ದಾಗ ಮಿಸ್ಸಿಗೆ ಹೇಳ್ತೀನಿ ಸರ್. ಈ ಸೀರಿಯಲಲ್ಲಿ ನಿಮ್ಮನ್ನು ಕಟ್ಟಾಕ್ಬಿಡ್ತಿದ್ರು, ಯಾಕೆ ಕಟ್ಟಾಕಿರ್ತಾರೆ ಸರ್? ಅದು ಹೇಳಂಗಿಲ್ಲ, ಸಸ್ಪೆನ್ಸು. ಡೈರೆಕ್ಟ್ರ್ ಹೇಳ್ಯಾರ? ಇಲ್ಲ ಇಲ್ಲ ಸರ್. ಓಕೆ. ನಿಮಗೆ ಮೈನಾಕ್ಕ ಏನೆಲ್ಲ ಹೇಳ್ಕೊಟ್ರು ಸೆಟ್ಟಲ್ಲಿ? ಸೆಟ್ಟಲ್ಲಿ ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಥರ ಮಾಡು, ನೀನು ಬೀಳೋದು ಚೆನ್ನಾಗಿ ಮಾಡು, ನೀನು ಅದಿದು ಹೊಡಿತೀಯಲ್ಲ ನನ್ನ ಕರಿಯೋ, ಆ ಥರ ಎಲ್ಲ ಹೇಳ್ತಾರೆ ಸರ್. ಸರ್ ರಿಯಾಕ್ಷನ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಆ ಥರ ಕೊಡ್ಬಾರ್ದು, ಈ ಥರ ಕೊಡು, ಈ ಕಡೆ ನೋಡು, ಆ ಕಡೆ ಈ ಥರ ಇರಲ್ಲ, ಈ ಥರ ಇರುತ್ತೆ ಅಂತ ಹೇಳ್ಕೊಡ್ತಾರೆ ಸರ್. ಸರ್ ನಾವು ಒನ್ ಟೇಕಲ್ಲಿ ಮಾಡ್ತಿಲ್ಲ ಅಂದ್ರೆ ನಾವು ಮಾಡ್ಬೋದು, ಮಾಡಿ ಮಾಡಿ ಅಂತ ಎಂಕರೇಜ್ ಮಾಡ್ತೀವಿ. ಡೈರೆಕ್ಟರ್ ಸರ್, ಮೈನಾ ಅಕ್ಕ, ಎಲ್ಲರೂ ಸರ್. ಯಾಕಂದ್ರೆ ನಾವು ಒಂದೇ ಗ್ಯಾಂಗ್ ಕಂಡ್ರ ಚೆನ್ನಾಗಿ ಕಂಡ್ಕೋಬೇಕು ತಾನೇ ನಾವು. ಹೌದು. ನೀವು ಅವು ಹಳ್ಳಿಗೆಲ್ಲ ಏನೆಲ್ಲ ಕಿಟ್ಲೆ ಮಾಡ್ತೀರ ಒಂಚೂರು ಹೇಳ್ರಪ್ಪ, ನೋಡೋರಿಗೆಲ್ಲ ಏನೇನು ಮಾಡ್ತೀರಾ ನೀವು? ಸರ್ ಇವ್ರು ತೀಟ್ಲೆ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ, ನನ್ನನ್ ಮಾತ್ರ ಚೆನ್ನಾಗಿ ಗೊಳೆ ಕೂತಾರೆ ಸರ್. ಆನ್ ಸೆಟ್ ಅಲ್ಲ? ಅಲ್ಲ ಸೆಟ್ ಅಲ್ಲ ಅಥವಾ ಆನ್ ಸ್ಕ್ರೀನ್? ಆಫ್ ಸ್ಕ್ರೀನ್? ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡರಲ್ಲೂ. ಜೋಳ ಕೇಳುವಾಗ ಈ ಅಕ್ಕಂಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಅವಾಗ ಇವಕ್ಕ ಒನ್ ಟೇಕಲ್ ಮಾಡಿತ್ತು. ಅವಾಗ ನಂಗೆ ನಿಜವಾಗ್ಲೂ ಕಣ್ಣೀರ್ ಬಂದಿತ್ತು ಸರ್. ಹೌದಾ ಸರ್? ನನಗೂ ನಿಜವಾಗ್ಲು. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರಿ ಪಾತ್ರಗಳಿಗೆ. ಅಲ್ಲಿ ನಾಗಭರಣ ಸರ್ ಗೊತ್ತಾ ನಿಮಗೆ? ಅವ್ರು ನೋಡಿದಾರಲ್ಲ ಸಿನಿಮಾದಲ್ಲೆಲ್ಲ? ಏನ್ ಹೇಳಿದ್ರು? ಅವ್ರೇನೋ ಹೇಳ್ಕೊಟ್ರು ನಿಮ್ಗೆ? ಹೇಳ್ಕೊಡ್ತಾರೆ ಸರ್. ಹೇಳ್ಕೊಡ್ತಾರೆ ನಮ್ಗೆ. ಎಕ್ಸ್ಪ್ರೆಷನ್ಸ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಅವರೇ ನಮಗೆ ಟೀಚ್ ಮಾಡ್ತಾರೆ. ಈಗ ಅವನೇನೋ ಹಳ್ಳಿ ಭಾಷೆ ಎಲ್ಲ ನೀಟಾಗಿ ಮಾತಾಡ್ತಾನೆ, ನೀವಿಬ್ರು ಹಳ್ಳಿ ಭಾಷೆ ಹೆಂಗ್ ಮಾತಾಡಿದ್ರಿ? ಕಷ್ಟ ಅನ್ಸ್ತಾ? ಇಲ್ಲ ಸರ್, ನಮ್ ಡೈರೆಕ್ಟರ್ ಸರ್ ಇದ್ದಾಗ ನಮ್ಗೆ ಏನ್ ಸರ್ ಕಷ್ಟ? ಓ ಹಂಗೆ ಎಲ್ಲ ಈಸಿ, ಎಲ್ಲ ಈಸಿ ಸರ್. ಅಂದ್ರೆ ಇನ್ನೊಂದ್ 2-3 ಸೀನ್ ಜಾಸ್ತಿ ಆಗ್ತಾರೆ ಬಿಡು, ಅಲ್ವಾ? ಓಕೆ. ಈ ಸೀರಿಯಲ್ನ ಯಾಕೆ ನೋಡ್ಬೇಕು ಜನ ಹೇಳ್ರಿ ನೋಡೋಣ.
ಹೇಳಿ ಒಂದು ನಾವಿದೀವಿ ಅಂತ, ನಾವು 4 ಜನ ಇದೀವಿ ನೀವು ಅಂತ 4 ಜನ ಇದ್ದೀರಿ ಅಂತ ನೋಡ್ಬೇಕಾ? ಅದ್ರಲ್ಲಿ ಏನಿದೆ? ಕತೆ ಇದೆಯಾ, ಕಾಮಿಡಿ ಇದೆಯಾ? ಕಾಮಿಡಿನೂ ಇದೆ, ಸೀರಿಯಸ್ಸು ಇದೆ. ಎಲ್ಲ ಮಿಕ್ಸು ಸರ್. ಎಲ್ಲ ಮಿಕ್ಸು. ಹೇಳಿ. ನಮ್ ತುಂಟಾಟಿಕೆ ಇದೆ, ನಮ್ ತುಂಟಾಟಿಕೆ ಇದೆ, ಎಲ್ಲ ಇದೆ. ನೀವು ಹಳ್ಳಿಮೇಶ್ವರ ಸಿನಿಮಾ ನೋಡಿದ್ಯಾ? ನೋಡಿದೀನಿ ಸರ್. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ? ಯಾರು ಹೇಳು? ಕುಳ್ಳ ಕಪ್ಪಿರಾಯ. ಕಪ್ಪೆರಾಯ ಅದು ನೋಡಿದ್ಯಾ? ನೋಡಿದೀನಿ ಸರ್. ಇನ್ಸ್ಪೈರ್ ಆಗಿದೆ. ಎಲ್ಲ ಇನ್ನೊಂದ್ಸರಿ ಹೇಳು. ಓಕೆ, ಒಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ ಸೀರಿಯಲ್. ತುಂಬ ಓಕೆ ಸರಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದೊಂದು ವಿಭಿನ್ನ ಕ್ಯಾರೆಕ್ಟರ್ ಅಂತ ಏನಕ್ಕೆ ಅನಿಸ್ತಿದೆ ಅಂದ್ರೆ, ನನ್ನ ಮಕ್ಕಳ ಜೊತೆ ಇದ್ದಾಗ ಮಕ್ಕಳಾಗ್ಬಿಡ್ತೀನಿ, ಹೌದು. ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ತಕ್ಕನಾಗಿ ನಾನು ಬಿಹೇವ್ ಮಾಡ್ತಾ ಹೋಗ್ತೀನಿ. ಸೊ ಸಂಪೂರ್ಣತೆ ಇದೆ ಅಂತ ಅನ್ಸುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಅಲ್ಲ, ಇತ್ತೀಚೆಗೆ ಬರೋ ಧಾರಾವಾಹಿಗಳು ತುಂಬಾ ಸೀರಿಯಸ್ಸು, ಅಲ್ಲಿ ನೆಗೆಟಿವ್ ಇನ್ನೊಂದು ಏನೋ ಇರುತ್ತೆ, ಮಾಡರ್ನ್ ಆಗಿರುತ್ತೆ, ಮೇಕಿಂಗ್ ವೈಸ್ ಬೇರೆ ಇರುತ್ತೆ. ಇದು ಹಳ್ಳಿ ಆಗಿರೋದ್ರಿಂದ, ಹುಡುಗರೆಲ್ಲ ಇರೋದ್ರಿಂದ ಒಂದು ಅಟ್ಮಾಸ್ಫಿಯರ್ ಬೇರೆ ಚೇಂಜ್ ಇರುತ್ತೆ. ಏನು ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ಕ್ಯಾಮ್ರಾ ನೋಡಿ ಹೇಳ್ಬಿಡಿ ಸರ್. ನಮ್ಮ ಸೀರಿಯಲ್ ನಿಮ್ಮ ಮನೆಗೆ ಬರ್ತಾ ಇದೆ, ಎಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ, ಲೈಕ್ ನಿಮ್ ಪ್ರೀತಿನೂ ಕೊಡಿ. ನೀವು ಪ್ರೀತಿನ ಕೊಡಿ. ಕೊಡಿ. ತಪ್ಪದೆ ಉದಯ ಟಿವಿ ನೋಡಿ, ಮೈನಾ ನೋಡಿ. ಅತಿ ಶೀಘ್ರದಲ್ಲಿ ಬರ್ತಿದೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೋಡಿದ್ವಿ ನಾವು ಟೀಸರ್ನೆಲ್ಲ. ಎಲ್ಲರೂ ನಿಮ್ಮ ಸೀರಿಯಲ್ನ ಉದಯ ಟಿವಿನಲ್ಲಿ ನೋಡ್ತಾರೆ. ಓಕೆನಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.